ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯ ಸಂಸದರ ನಿವಾಸದಲ್ಲೇ ಕಳ್ಳತನ ಯತ್ನ. ಶ್ರೇಯಸ್ ಪಟೇಲ್ ಹಾಸನದ ನಿವಾಸನಕ್ಕೆ ಕನ್ನ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತೀವ್ರ ಮುಖಭಂಗ. ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಓಟಿಗಾಗಿ ನೋಟು ಹಂಚಿಕೆ ಆರೋಪ. ಸಿಎಂ ಡಿಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಗೆ ವಕೀಲ ದೇವರಾಜೇಗೌಡ ಮನವಿ. ಗ್ಯಾಂಗ್ ರೇಪ್ ಆರೋಪಿಗಳಿಗೆ ಉಗ್ರ ದಂಡನೆ ಆಗಲಿ. ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ, ಜನಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ. ರಾಜಣ್ಣ ಅವರನ್ನ ಮರಳಿ ಮಂತ್ರಿ ಮಾಡಿ, ಇಲ್ದಿದ್ರೆ ಜಿಲ್ಲೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ದಲಿತ ವಾಲ್ಮೀಕಿ ಮುಖಂಡರ ಎಚ್ಚರಿಕೆ. ವಾರ್ತೆಗಳು. ನಾವು ಇಷ್ಟು ದಿವಸ ನಿರಂತರವಾಗಿ ಹಾಸನ ಜಿಲ್ಲೆಯಲ್ಲಿ ಮನೆಗಳ್ಳತನ ಪ್ರಕರಣಗಳು ನಡೀತಾ ಇರೋದನ್ನ, ಸಾಲು ಸಾಲು ಅಪರಾಧ ಪ್ರಕರಣಗಳು ನಡೀತಾ ಇದ್ದಾವೆ ಅನ್ನೋದನ್ನ ನೋಡ್ತಾ ಇದ್ವಿ. ಇದಾದ ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಒಂದಿಷ್ಟು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ತೀವ್ರ ಮಟ್ಟದ ವಿರೋಧ ವ್ಯಕ್ತವಾಯಿತು. ಹಾಸನ ಜಿಲ್ಲೆಯಲ್ಲಿ ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಬಿಟ್ಟಿದೆ. ಹಾಸನ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥ ಮಹಮ್ಮದ್ ಸುಜಿತ್ ಅವರು ಸಂಪೂರ್ಣವಾಗಿ ಫೇಲ್ ಆಗಿದ್ದಾರೆ ಅಂತಕ್ಕಂಥ ಮಾತು ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. ಇದಕ್ಕೆ ಸಾಕ್ಷೀಕರಿಸುವಂತೆ, ಇದಕ್ಕೆ ಉದಾಹರಣೆ ಎಂಬಂತೆ ಹಾಸನದಲ್ಲಿ ಇಷ್ಟು ದಿನ ಬೇರೆ ಬೇರೆ ಮನೆಯವರ ಕಳ್ತನಗಳಾಗ್ತಾ ಇತ್ತು, ಮನೆಗಳ ಪ್ರಕರಣಗಳು ಹೆಚ್ಚಾಗ್ತಾ ಇತ್ತು. ಇವೆಲ್ಲ ಒಂದು ಕಡೆ ಆದ್ರೆ ಇವತ್ತು ಹಾಸನದ ಜಿಲ್ಲಾ ಸಂಸದರ ನಿವಾಸದಲ್ಲೇ ಕಳ್ಳತನ ಆಗಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರ ನಿವಾಸದಲ್ಲೇ ಕಳ್ಳತನ ಆಗಿರ್ತಕ್ಕಂಥದ್ದು. ಒಂದೆಡೆ ಹಾಸನ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಮನೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ರೆ, ಇನ್ನೊಂದ್ ಕಡೆ ಸಂಸದ ಶ್ರೇಯಸ್ ಪಟೇಲ್ ಅವರ ಹಾಸನದ ನಿವಾಸನದಲ್ಲೇ ಕಳ್ಳತನದ ಯತ್ನ ನಡೆದಿದೆ. ಇದು ಜಿಲ್ಲೆಯ ಜನರನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿದೆ. ಯಾಕೆ ಅಂತ ಅಂದ್ರೆ, ಪೊಲೀಸ್ ಇಲಾಖೆ ಒಬ್ರು ಎಂಪಿ ನಿವಾಸಕ್ಕೆ ಭದ್ರತೆ ಕೊಡಕ್ಕಾಗ್ಲಿಲ್ಲ ಅನ್ನೋದಾದ್ರೆ ಸಾಮಾನ್ಯ ಜನರ ಮನೆಯನ್ನ ಹೇಗೆ ಕಾಪಾಡ್ತಾರೆ, ಸಾಮಾನ್ಯ ಜನರ ಮನೆಗಳಿಗೆ ಹೇಗೆ ರಕ್ಷಣೆ ಸಿಗುತ್ತೆ ಅಂತಕ್ಕಂಥ ಸಹಜವಾದ ಪ್ರಶ್ನೆ ಮನೆ ಮಾಡುತ್ತೆ. ಎಸ್, ಹಾಸನ ತಣ್ಣೀರು ಹಳ್ಳದ ವಿಜಯನಗರ ಬಡಾವಣೆಯಲ್ಲಿ ಇರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರ ಹಾಸನದ ನಿವಾಸ ಇದು. ಅವರು ಮತ್ತೆ ಅವರ ಪತ್ನಿಯವರು ಬಂದಾಗ ಅವರು ಉಳ್ಕೊಳ್ತಕ್ಕಂಥ ಮನೆ ಇದು. ಈ ಮನೆಯಲ್ಲೇ ಈ ಕಳ್ತನ ನಡೆದಿರ್ತಕ್ಕಂಥದ್ದು. ಎಸ್, ಹಾಸನದ ಶ್ರೇಯಸ್ ಪಟೇಲ್ ಅವರ ಸಂಸದರು, ಯಾರ್ದೋ ಮನೆಯಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಓರ್ವ ಸಂಸದರ ಮನೆಗೆ ಸೂಕ್ತವಾದ ರಕ್ಷಣೆ ಇಲ್ಲ ರಾತ್ರಿ ಪಾಳಿಯದಲ್ಲಿ. ಹಾಗಿದ್ರೆ ಮಾಮೂಲಿ ಜನರು, ನಮ್ಮಂತ ಜನಸಾಮಾನ್ಯರ ಮನೆಗಳ ಕಥೆ ಏನು ಅಂತ ಜನ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ ಎದುರಾಗಿದೆ. ಇದೇ ಸಂಸದ ಶ್ರೇಯಸ್ ಪಟೇಲ್ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಸನದಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಗೋಗ್ಬಿಟ್ಟಿದೆ, ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಿಂಗಂ ತರ ಕೆಲಸ ಮಾಡ್ತಿದ್ದಾರೆ, ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದ ಮೇಲೆ ಹಾಸನದಲ್ಲಿ ಕೊಲೆ, ಸುಲಿಗೆ, ಕಳ್ತನ ಎಲ್ಲ ಕಡಿಮೆ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಪರ ನಿಂತು, ಅವರ ಬೆನ್ನಿಗೆ ನಿಂತು ಪೊಲೀಸ್ ವರಿಷ್ಠಾಧಿಕಾರಿ ದಕ್ಷರಿದ್ದಾರೆ, ದಿಟ್ಟರಿದ್ದಾರೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಈಗಲೂ ಅದೇ ಸ್ಟೇಟ್ಮೆಂಟ್ ನ ಶ್ರೇಯಸ್ ಪಟೇಲ್ ಅವ್ರು ಕೊಡ್ತಾರಾ ಗೊತ್ತಿಲ್ಲ ನನಗೆ. ಯಾಕೆ ಅಂದ್ರೆ ಅವ್ರ ಮನೆಯಲ್ಲೇ ಕಳ್ತನ ಆಗೋಗಿದೆ. ಇನ್ನ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗ್ಲು ಮುಚ್ಚಿದ್ರು ಅನ್ನಂಗೆ ಇವತ್ತು ಬೆಳಗ್ಗೆ ಪೊಲೀಸರು ಶ್ರೇಯಸ್ ಪಟೇಲ್ ಅವರ ಮನೆಗೆ ದೌಡಾಯಿಸಿದ್ರು, ನೋಡಿದ್ರು, ಕಳ್ತನ ಆಗೋಗ್ಬಿಟ್ಟಿದೆ ಗೊತ್ತಾಯ್ತು. ಇದಾದ ಮೇಲೆ ಶ್ರೇಯಸ್ ಮನೆ ಮುಂದುಗಡೆಗೊಂದು ಬುಕ್ ಇಟ್ಟಿದ್ದಾರೆ, ಬುಕ್ಕಿಗೆ ಬರ್ದಿಟ್ಟಿದ್ದಾರೆ MP ಶ್ರೇಯಸ್ ಪಟೇಲ್ ಅಂತ ಬರ್ದು, ಬೀಟ್ ಪೊಲೀಸರ್ದು ಏನೋ ಅಡ್ರೆಸ್ ಎಲ್ಲ ಹಾಕ್ಬಿಟ್ಟು ಡೈಲಿ ಬಂದು ಬೀಟ್ ಮಾಡಿ ಹೋಗ್ತೀವಿ, ಡೈಲಿ ಒಂದ್ಸಲಿ ಚೆಕ್ ಮಾಡ್ತೀವಿ, ಇನ್ಮೇಲೆ ಕಳ್ತನ ಆಗಕ್ ಬಿಡೋದಿಲ್ಲ ಅಂತ ಭರವಸೆಯನ್ನು ಕೊಟ್ಟಿದ್ದಾರಂತೆ. ಹಾಸನದ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮನೆಯೊಳಗೆ ಕಳ್ಳರು ನುಗ್ಗಿದ್ದಾರೆ, ಏನೇನ್ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಅಂದ್ರೆ, ನನ್ನ ಪ್ರಕಾರ ಅಂತಹ ಬೆಲೆ ಬಾಳುವ ವಸ್ತುಗಳೇನು ಆ ಮನೆಯಲ್ಲಿ ಇರಲಿಲ್ವಂತೆ. ಯಾಕೆ ಅಂತ ಅಂದ್ರೆ ದಿನನಿತ್ಯ ಅಲ್ಲಿ ವಾಸ ಮಾಡೋದಿಲ್ಲ ಅವರು. ಹಾಸನಕ್ಕೆ ಬಂದ ಸಂದರ್ಭದಲ್ಲಿ, ಕುಟುಂಬ ಹಾಸನಕ್ಕೆ ಬಂದ ಸಂದರ್ಭದಲ್ಲಿ ವಾಸ ಮಾಡ್ತಕ್ಕಂಥ ಮನೆ ಅದು. ಹೀಗಾಗಿ ಅಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವ ವಸ್ತುಗಳು ಮತ್ತೊಂದು ಇನ್ನೊಂದು ಇರಲಿಲ್ಲ ಅಂತ ಕಾಣಿಸುತ್ತೆ. ಅಂಡ್ ಈ ಪ್ರಕರಣವನ್ನ ಬಹಳ ಸೂಕ್ಷ್ಮವಾಗಿ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗದಂತೆ, ಯಾಕೆಂತಂದ್ರೆ ಗೊತ್ತಾಗ್ಬಿಟ್ರೆ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆ ಎಲ್ಲ ಹರಾಜಾಗಿ ಹೋಗ್ಬಿಡುತ್ತಲ್ಲ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಬಂಡವಾಳ ಬಯಲಾಗ್ಬಿಡುತ್ತಲ್ಲ, ಅವರ ದಕ್ಷತೆ ಏನು ಅಂತ ಜನಕ್ಕೆ ಗೊತ್ತಾಗ್ಬಿಡುತ್ತಲ್ಲ. ಇದು ಒಂದು ಆಂಗಲ್. ಮತ್ತೊಂದು ಕಡೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಹಾಡಿ ಹೊಗಳಿ ಹೊನ್ನ ಶೂಲಕ್ಕೇರಿಸಿದ ಶ್ರೇಯಸ್ ಪಟೇಲ್ ಅವರಿಗೆ
ಅವರ ಮನೆಗೆ ಕಳ್ತನ ಆದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ ಇಷ್ಟು ದಿವಸ, ಕಳ್ತನಗಳೇ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ MP ಸಾಹೇಬ್ರು ಇಷ್ಟು ದಿವಸ. ಈಗ ಇದನ್ನ ಡಿಫೈನ್ ಮಾಡ್ಕೊಳಕ್ಕಾಗೋದಿಲ್ಲ. ಹಂಗಾಗಿ ಈ ಸುದ್ದಿಯೇ ಹೊರ ಬರದಂತೆ ತಡೆಯುವ ಪ್ರಯತ್ನಗಳು ಅಂಡ್ ಇದನ್ನ ಹೊರ ಜಗತ್ತಿಗೆ ಗೊತ್ತಾಗದಂತೆ ಪೊಲೀಸ್ ಇಲಾಖೆ ಹಂಗೆ ಪ್ರಕರಣ ದಾಖಲು ಮಾಡ್ಕೊಂಡು ಕಳ್ಳನ್ನು ಹುಡ್ಕೊಳಕ್ ಓಡಾಡ್ತಾ ಇದ್ರು. ಬಟ್ ಸುದ್ದಿಯನ್ನ ಎಲ್ಲಾದ್ರೂ ಬಚ್ಚಿಡಬಹುದು, BBC ವಾಹಿನಿ ಮುಂದೆ ಸುದ್ದಿಯನ್ನ ಬಚ್ಚಿಡಕ್ಕಾಗೋದಿಲ್ವಲ್ಲ. ಎಸ್, ಹಾಸನದ ಸಂಸದರ ನಿವಾಸದಲ್ಲಿ ಕಳ್ಳತನ ಆಗಿರ್ತಕ್ಕಂಥದ್ದು 100% ನಿಜ. ಹಾಸನದ ನಗರ ಪೊಲೀಸ್ ಠಾಣೆಯಲ್ಲಿ, ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅತಿ ಹೆಚ್ಚು ಮೌಲ್ಯದ ವಸ್ತುಗಳು ಕಳ್ಳತನ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಬಟ್ ವಾಟ್ ಎವರ್, ಮನೆ ಒಳಗಿದ್ದೀರಿ ಕಳ್ಳತನ ಮಾಡ್ಕೊಂಡು ಹೋಯ್ತಾ ಇದ್ದ, ಕಳ್ಳ ಬಂದ್ಮೇಲೆ ಹಂಗೆ ಹೋಯ್ತಾ ಇದ್ನ, ಮನೆ ಒಳಗಡೆ ಬಂದ್ಮೇಲೆ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದ. ಮನೆ ಒಳಗೆ ಬೆಲೆ ಬಾಳುವ ವಸ್ತುಗಳು ಇಲ್ಲೇ ಕಾರಣ ಅತಿ ಹೆಚ್ಚು ಪ್ರಮಾಣದಲ್ಲಿ ನಷ್ಟ ಆಗಿಲ್ಲ ಅಂತಕ್ಕಂಥ ಮಾಹಿತಿಗಳು ಒಂದಿಷ್ಟು ಲಭ್ಯವಾಗ್ತಾ ಇದಾವೆ. ಬಟ್ ಮನೆಯ ಒಳಗೆ ನುಗ್ಗಿರ್ತಕ್ಕಂಥದ್ದು ಕನ್ಫರ್ಮ್, ಕಳ್ಳತನಕ್ಕೆ ಯತ್ನ ಮಾಡಿರ್ತಕ್ಕಂಥದ್ದು ಕನ್ಫರ್ಮ್. ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಹಾಸನದಲ್ಲಿ ಸಂಸದರ ನಿವಾಸಕ್ಕೆ ನೀವು ರಕ್ಷಣೆ ಕೊಡಕ್ಕಾಗ್ಲಿಲ್ಲ ಅನ್ನೋದಾದ್ರೆ ವಾಟ್ ಅಬೌಟ್ ಅದರ್ಸ್? ಸಾರ್ವಜನಿಕರ ಸ್ಥಿತಿಗತಿ ಏನು? ಡೋಂಟ್ ನೋ. ಇವತ್ತಿನ ಬೆಳವಣಿಗೆ ಎಲ್ಲ ಒಂದು ಕಡೆ ನಿಜವಾಗಿಯೂ ಪೊಲೀಸ್ ಇಲಾಖೆಗೆ ಮುಜುಗರ ಆಗ್ತಕ್ಕಂಥ ಸುದ್ದಿ ಇದು. ಯಾಕೆಂತಂದ್ರೆ ಒಬ್ರು ಸಂಸದರು ಅವ್ರಿಗೆ ರಕ್ಷಣೆ ಕೊಡಕ್ಕಾಗ್ದವ್ರು ಹೆಂಗೆ ಅಂತಕ್ಕಂಥ ಪ್ರಶ್ನೆ. ಇನ್ನು ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ವೋಟ್ಗಾಗಿ ನೋಟು ಹಂಚಿಕೆ ಮಾಡಲಾಗಿದೆ ಎಂಬ ಶಾಸಕ ಶಿವಲಿಂಗೇಗೌಡ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ವಿರುದ್ಧ ವಕೀಲ ಮತ್ತೆ ಬಿಜೆಪಿಯ ಮುಖಂಡ ದೇವರಾಜೇಗೌಡ ಅವರು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಸಂಸದ ಶ್ರೇಯಸ್ ಪಟೇಲ್ ಪರವಾಗಿ ಜಿಲ್ಲೆಯಲ್ಲಿ ಹಣ ಹಂಚಿಕೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಚಂದ್ರಶೇಖರ್ ಸಮ್ಮುಖದಲ್ಲಿ ತೀರ್ಮಾನಿಸಲಾಗಿದೆ ಅಂತ ಶಾಸಕ ಶಿವಲಿಂಗೇಗೌಡ ಅವರು ಫೋನ್ ನಲ್ಲಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿತ್ತು. ನಮ್ಮ BBC ವಾಹಿನಿಯಲ್ಲೂ ಕೂಡ ಪ್ರಸಾರ ಆಗಿತ್ತು. ವೈರಲ್ ಆದ ಆಡಿಯೋದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಸಿಎಂ DK ಶಿವಕುಮಾರ್ ಹೆಸರು ಕೇಳಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇವರುಗಳ ವಿರುದ್ಧ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡಬೇಕು, ನಿಯಮಾನುಸಾರ ಪ್ರಾಸಿಕ್ಯೂಷನ್ ದಾಖಲಿಸಲು ಅನುಮತಿ ನೀಡಬೇಕು ಅಂತ ದೇವರಾಜೇಗೌಡರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಎಸ್, ಹಾಗಿದ್ರೆ ದೇವರಾಜೇಗೌಡರು ರಾಜ್ಯಪಾಲರಿಗೆ ಸಲ್ಲಿಸಿರ್ತಕ್ಕಂಥ ದೂರಿನಲ್ಲಿ ಏನಿದೆ ಅಂತ ನೋಡ್ತಾ ಹೋದ್ರೆ, ಅರಸೀಕೆರೆಯ ಶಾಸಕ KM ಶಿವಲಿಂಗೇಗೌಡ ಅವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ ಪರವಾಗಿ ಜಿಲ್ಲೆಯ ಮತದಾರರಿಗೆ ತಲಾ 500 ರೂಪಾಯಿ ಹಂಚಿಕೆ ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ರಾಜ್ಯಸಭಾ ಸದಸ್ಯರಾದ ಎನ್ ಚಂದ್ರಶೇಖರ್ ಸಮ್ಮುಖದಲ್ಲಿ ತೀರ್ಮಾನವಾಗಿದೆ. ಇದರ ನಿರ್ದೇಶನದಂತೆ ಶ್ರೇಯಸ್ ಪಟೇಲ್ 5 ಕೋಟಿ ರು, ಗೋಪಾಲ್ ಸ್ವಾಮಿ ಅವರು 1 ಕೋಟಿ, ಕಾಂಗ್ರೆಸ್ನ ಹಿರಿಯ ನಾಯಕ B ಶಿವರಾಮ್ 1 ಕೋಟಿ, ಒಟ್ಟು 7 ಕೋಟಿ ರು ಹಣವನ್ನ ಮತದಾರರಿಗೆ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಹಂಚಿಕೆ ಮಾಡಬೇಕು. ಒಟ್ಟು ಮತದಾರರ ಪೈಕಿ 70% ಹಂಚಲು ಸಾಧ್ಯವಾಗದಿದ್ರೆ 68% ಹಣವನ್ನ ಮತದಾರರಿಗೆ ಇವತ್ತು ರಾತ್ರಿಯೇ ಹಂಚಿಕೆ ಮಾಡಬೇಕು ಅಂತ ಬೇಲೂರಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಸೂಚನೆ ನೀಡಿರ್ತಕ್ಕಂಥ ಆಡಿಯೋ ಮಾಧ್ಯಮಗಳಲ್ಲಿ ಪ್ರಸಾರವಾಗಿತ್ತು. ಅದೇ ಸಂದರ್ಭದಲ್ಲಿ ಬೇಲೂರಿನಲ್ಲಿ ನಡೀತಕ್ಕಂಥ ಪ್ರಚಾರ ಕಾರ್ಯಕ್ರಮಕ್ಕೆ 1.5 ಕೋಟಿ ರು ಖರ್ಚು ಮಾಡಿರುವ ಬಗ್ಗೆ ಕೂಡ ಮಾತನಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಧ್ವನಿಸುರುಳಿಯಲ್ಲಿ ಎಲ್ಲಾ ಮಾಧ್ಯಮಗಳಲ್ಲಿ ಬಿಡುಗಡೆಯಾಗಿದೆ. ಹೀಗಾಗಿ KM ಶಿವಲಿಂಗೇಗೌಡರದೇ ಇದು ಅಂತಕ್ಕಂಥದ್ದು ಸಾಬೀತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಅಂಡ್ ನಿಯಮಾನುಸಾರ ಪ್ರಜಾಪ್ರತಿನಿಧಿ ಕಾಯ್ದೆ 1951 ಕಾಲಂ 123 ಮತ್ತೆ 77ರ ಅಡಿಯಲ್ಲಿ ಹಾಗೂ ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲಿ ಮತ್ತು ಇನ್ನಿತರ ಕಾಯ್ದೆಗಳು ಯಾವ್ಯಾವ ಸೇರ್ಸಕ್ಕೆ ಸಾಧ್ಯ ಅವೆಲ್ಲನ್ನು ಸೇರಿಸಿ ಸಮಕ್ಷಮ ತನಿಖಾ ಸಂಸ್ಥೆ ಅಥವಾ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಎಸ್, ಅಂಡ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CBIಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. CBI ಇಂದ ಅಂತ ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಂಸ್ಥೆಯಿಂದ ರಾಜ್ಯಪಾಲರಿಗೆ ಅವರು ಕೂಡ ಒಂದು ಲೆಟರ್ ಅನ್ನ ಹಾಕಿದ್ದಾರೆ. ದೇವರಾಜೇಗೌಡ ಅಂತಕ್ಕಂಥವ್ರು ಈ ತರ ಒಂದು ದೂರು ಕೊಟ್ಟಿದ್ದಾರೆ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ನಿಗೆ CBI ಇಂದ ಪತ್ರವನ್ನ ಹಾಕಿರ್ತಕ್ಕಂಥದ್ದು, ದೂರಿನ ಪ್ರತಿಯನ್ನ ಸೇರಿಸಿ ಈ ತರ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ತನಿಖೆ ನಡೆಸಬೇಕು ಅಂತಕ್ಕಂಥ ಒಂದು ಇದನ್ನ CBI ಇಂದ ಎಲೆಕ್ಷನ್ ಕಮಿಷನ್ಗೂ ಕೂಡ ಬರೆದಿರ್ತಕ್ಕಂಥದ್ದು. ಒಂದು ಕಡೆ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಅಂತಕ್ಕಂಥ ಆರೋಪವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಬರೇ ಮತಗಳಿಗೆ ದುಡ್ಡನ್ನ ಕೊಟ್ಟು ಮತಗಳಿಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪವನ್ನ ದೇವರಾಜೇಗೌಡರು ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ಮುಂದುವರೆದು ಮಾತನಾಡ್ತಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಟರ್ಕಿ ಯಾವ್ದೋ
ಟರ್ಕಿಯ ಒಂದು ಟೆಕ್ನಾಲಜಿಯನ್ನ ಯೂಸ್ ಮಾಡ್ಕೊಂಡಿದ್ರಲ್ಲ ಧ್ವನಿ ಸುರುಳಿಯನ್ನ ಖಾತ್ರಿಪಡಿಸ್ಕೊಳ್ಳಕ್ಕೆ, ಅದೇ ತರ ಈ ಪ್ರಕರಣದಲ್ಲೂ ಕೂಡ ಧ್ವನಿಯನ್ನ ಖಾತ್ರಿಪಡಿಸ್ಕೊಳ್ಳಕ್ಕೆ ಟೆಕ್ನಾಲಜಿಯನ್ನ ಯೂಸ್ ಮಾಡ್ಕೊಂಡು ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ದೇವರಾಜೇಗೌಡರು ಬಿಜೆಪಿಯ ಮುಖಂಡರು ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗಿದ್ರು. ಆ ಸಂದರ್ಭದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ಸಂಸದ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅಂತ ಹೇಳಿ ಕೋರ್ಟ್ ನಲ್ಲಿ ಕೇಸ್ ಹಾಕೊಂಡಿದ್ರು. ಆ ಕೇಸ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಅನರ್ಹ ಕೂಡ ಗೊಳಿಸಲಾಗಿತ್ತು. ಅದಾದ್ಮೇಲೆ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತಂದ್ರು. ಈಗ ಮತ್ತೆ ಸಂಸದ ಶ್ರೇಯಸ್ ಪಟೇಲ್ ಅವರ ವಿರುದ್ಧ ಅಂಡ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ವಿರುದ್ಧವೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿದ್ದಾರೆ. ನಿನಗೆ 6 ಕೋಟಿ ಬಂದಿತ್ತಪ್ಪ, ನೀನೊಂದು ಕೋಟಿ ಹಾಕ್ಬೇಕಂತ 7 ಕೋಟಿ ಹಾಕಿ ಹಂಚು ಅಂತ ಹೇಳು. ಏನೋ 1,000 ಹಂಚಿದ್ರೆ ಅಷ್ಟೇ. ಆಮೇಲೆ 500 ಹಂಚ್ಬೇಕು ಅಂತಲೇ ತೀರ್ಮಾನ ಆಗಿರೋದು. ಇಲ್ಲ ಹೇಳ್ಬಿಡ ಅವ್ರಿಗೆ. ಯಾಕೆ ನಾವು ಮುಟ್ಟೋದಿಲ್ಲ, ಅದು ಹೆಂಗ್ ಮಾಡ್ತೀವನ್ನಿ. ನೀವು ಹಂಗ್ ಮಾತಾಡ್ದಲ್ಲ ಹಂಗ್ ಕೆಟ್ಟಿರೋದು ಇದಾಗಿರೋದು ಅವನು. ತಡೀಲಿ, MP ಫೋನ್ ಮಾಡ್ತೀನಿ ನಾನು. ಚಂದ್ರಶೇಖರ್ ಇಲ್ಲ ಮಾಡ್ತೀನಿ, ತಡಿ ಚಂದ್ರಶೇಖರ್ ಮಾಡ್ತೀನಿ. ಚಂದ್ರಶೇಖರ್ ಕೋಟಿ 7 ಕೋಟಿ ಆಗುತ್ತೆ. 500 ರೂಪಾಯಿ ಒಂದೊಂದು ಓಟಿ ಸರಿ ಹೋಗುತ್ತೆ. ಎಲ್ಲರೂ ಸಾಲಿಡ್ ಆಗಿ ಎಲ್ಲರಿಗೂ ಹಂಚ್ಬೋದು. ರೆಸ್ಪೆಕ್ಟಿವ್ ಪಾರ್ಟಿ ನಮ್ ಪಾರ್ಟಿಗೆ ಹಾಕೊಂತಾರೆ, ಎಲ್ಲರಿಗೂ ಹಂಚ್ಬೋದು. ಅವರೇ ಎಷ್ಟು ಕೊಡಕ್ಕೆ ಇವರೇ 3 ಜನಕ್ಕೆ ಹೇಳ್ಬಿಟ್ಟಿದ್ದಾರೆ. ಯಾರ್ಯಾರು ಫೋನ್ ಮಾಡಿ ಅವ್ರಿಗೆ ಕೇಳ್ರಿ ಅಂತ. ಇವ್ರಿಗೆ ಕೇಳೋದು ಅಲ್ಲ ಸರ್, ನಾನೇ ಕುತ್ಕೊಂಡು ನಾಗರಾಜ್ ಹೆಂಗ್ ಹೇಳ್ತಾರೆ ಹಂಗ್ ಮಾಡಿ. ಸಿದ್ದರಾಮಯ್ಯ ಕಾರ್ಯಕ್ರಮ ನಾನು ಯಾಕೆ ರಾಜಕೀಯ ಮಾಡ್ಬೇಕು? ಕೆಲಸ 40 ವರ್ಷ ಬೇಲೂರು ಕಾರ್ಯಕ್ರಮಕ್ಕೆ ನನ್ನೇ ಬಿಟ್ಟು ಹೋದ್ರು ಎಲ್ಲ. ಅಲ್ಲಿ 30,000 ಜನ ಸೇರ್ಸ್ತೇನೆ ಅಂತ 1.5 ಕೋಟಿ ಇಸ್ಕೊಂಡ್ ಬಂದಿರೋದು. 12,000 ಜನ ಸೇರ್ಸಿ 10-12 ಜನ. ಯಾರು 12,000 ಜನ? ಬೇಲೂರಲ್ಲಿ 4,000 ಜನ ಇದ್ದು 1.5 ಕೋಟಿ ಇಸ್ಕೊಂಡ್ ಬಂದ್ರೆ 12,000 ಜನ 4,000 ಜನ. ನಾವೆಲ್ಲ ಮಾತಾಡಿ ಸ್ಟೇಡಿಯಂ ಅಲ್ಲಿ ಹಾಕಿರ 12,000 ಜನ. ಅವತ್ ನಾವು ನೀವು ಸೇರ್ಕೊಂಡಿದ್ರೆ ಕಮ್ಮಿ ಜನ ಇತ್ತ. ಅವತ್ತ ನಾವು ಮಾತಾಡಬಾರ್ದು, ಮಾತಾಡಿ ನಮ್ಗಂತೆ ಗೌರವ ಕಮ್ಮಿ ಆಗುತ್ತೆ ಅಂತ ನಾವು ಸುಮ್ಮನಾಗಿ ಆಗಿ ಏನಾಯ್ತು ನಮಗೆ ಬಂತು. ಈಗ 500 ಹಂಚದಣ್ಣ. 500 ಹಂಚಿದ ಇದ್ರು ದುಡ್ಡನ್ನೇ ಹಂಚಕ್ ಹೋಗ್ಬಿಡಿ. 6 ಕೋಟಿ ಕೊಟ್ಟಾರಂತೆ ಹಂಚಿ ಮರ್ಯಾದೆ. ಮಾದೇವ್ ಒಂದೇನಂತ ಈಗ ಮಹಾದೇವ್ ಒಂದೊಂದು ಮನೆಗೆ 1,000 ಕೊಡೋಣ ಅಂತ ಹೇಳಿ ನಾನು. ದುಡ್ಡು ಎತ್ತ ಹೋಗುದು. ತಗೊಳ್ಳಿಲ್ಲ ಶಿವರಾಮನ್ನೇ ಬೇಡ ಬಿಡಿ ಸರ್, ಮಾತಾಡಿ ಪ್ಲೀಸ್, ಮಾತಾಡಿ. ಮುಂದೆ ಸ್ವಲ್ಪ ಸಮಾಧಾನವಾಗಿರಿ ನೀವು. ತಾಳ್ಮೆಯಿಂದ ಮಾತಾಡಿ, ಹೈಕಮಾಂಡ್ ಅಲ್ಲಿ ಮಾದೇವಣ್ಣ ಹೇಳಿ ನಿಮ್ಗೆ ಎವಿಡೆನ್ಸ್ ಆಗ್ತಾನೆ. ಎವಿಡೆನ್ಸ್ ಅದನ್ನೇ ರಿಪೀಟ್ ಮಾಡಿ. ಅವ್ರಿಗೆ ಯಾಕೆ ಮಾತಾಡ್ತಿದ್ರೆ ಅವ್ರಿಗೆ. ಹಾಸನ ನಗರದ ಪೆನ್ಷನ್ ಮಹಲ್ ಠಾಣಾ ವ್ಯಾಪ್ತಿಯಲ್ಲಿ ಬುದ್ಧಿಮಾಂದ್ಯ ಯುವತಿ ಮೇಲೆ ನಡೆದಿರ್ತಕ್ಕಂಥ ಗ್ಯಾಂಗ್ ರೇಪ್ ಅನ್ನ ವಿರೋಧಿಸಿ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಹಾಗೂ ಜನಪರ ಸಂಘಟನೆಗಳಿಂದ ಹಾಸನ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಹೇಮಾವತಿ ಪ್ರತಿಮೆಯ ಬಳಿಯಿಂದ ಮೆರವಣಿಗೆ ಹೊರಟ 100 ಮಂದಿ ಎನ್ಆರ್ ವೃತ್ತದ ಮೂಲಕ ಡಿಸಿ ಕಚೇರಿ ತಲುಪಿ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ರು. ಜಿಲ್ಲೆಯಲ್ಲಿ ಬೆಚ್ಚಿ ಬೀಳುವಂತ ಪೈಶಾಚಿಕ ಕೃತ್ಯ ಕಳೆದ ಆಗಸ್ಟ್ 8ರಂದು ಬೆಳಕಿಗೆ ಬಂದಿದೆ. ಪೆನ್ಷನ್ ಮಹಲ್ ವ್ಯಾಪ್ತಿಯಲ್ಲಿ ಬುದ್ಧಿಮಾಂದ್ಯ ಸಹೋದರಿ ಮೇಲೆ 4 ಜನ ದುರುಳರು ಸೇರಿ ಗುಂಪು ಅತ್ಯಾಚಾರ ಮಾಡಿರೋದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವಿಚಾರವಾಗಿದೆ. ಅಂಡ್ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ಹಾಸನದಲ್ಲಿ ಅತಿ ಹೆಚ್ಚವಾಗಿ ಮಾದಕ ದ್ರವ್ಯಗಳು ವ್ಯಾಪಾರ ಆಗ್ತಾ ಇದಾವೆ. ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಡ್ರಗ್ಸ್ಗಳು ಸಿಗ್ತಾ ಇದೆ. ಈ ಬಗ್ಗೆ ಗೊತ್ತಿದ್ರು ಕೂಡ ಪೊಲೀಸರು ಕ್ರಮ ತೆಗೆದುಕೊಳ್ತಾ ಇಲ್ಲ. ಡ್ರಗ್ಸ್ ನ ಅಮಲಿನಲ್ಲಿ, ಮಾದಕ ವಸ್ತುಗಳ ಸೇವನೆ ಅಮಲಿನಲ್ಲಿ ಇಂತಹ ಘಟನೆಗಳು ನಡೀತಾ ಇದ್ದಾವೆ. ಚಿಕ್ಕ 4 ವರ್ಷದ ಹೆಣ್ಣು ಮಕ್ಕಳಿಂದ ಹಿಡಿದು 80 ವರ್ಷದ ಮುದುಕಿಯರವರೆಗೂ ಕೂಡ ಮನೆಯಿಂದ ಹೊರಗೆ ಬರಕ್ಕೆ ಎದುರುಕೊಳ್ಬೇಕಂತ ಅನಿವಾರ್ಯತೆ ಹಾಸನ ಜಿಲ್ಲೆಯಲ್ಲಿ ಬಂದು ಹೋಗ್ಬಿಟ್ಟಿದೆ. ಹಾಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಪೊಲೀಸ್ ಇಲಾಖೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು. ಪೊಲೀಸ್ ಇಲಾಖೆಯ ಲೂಪ್ ಹೋಲ್ಸ್ ಇಂದ ಇವೆಲ್ಲ ಆಗ್ತಾ ಇದ್ದಾವೆ. ಎಲ್ಲೆಲ್ಲಿ ಡ್ರಗ್ಸ್ ವ್ಯಾಪಾರ ಆಗ್ತಾ ಇದೆ ಇವೆಲ್ಲ ಪೊಲೀಸರಿಗೂ ಕೂಡ ಗೊತ್ತು. ಅವರು ಕೂಡ ಈ ಬಗ್ಗೆ ಕ್ರಮ ತಗೊಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ವಿರುದ್ಧ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ, ಘಟನೆಯನ್ನ ಖಂಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಸದಸ್ಯರಾದ ಸೈಯದ್ ಯೂಸೆಫ್, ಸೈಯದ್ ಅನ್ಸರ್, ವಕೀಲರಾದ ಅನ್ಷದ್ ಪಾಳ್ಯ, ಫೈರೋಜ್ ಪಾಷಾ, ಇಮ್ರಾನ್ ಅರೆಹಳ್ಳಿ, ಮುಬಾಶಿರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.
ನಮ್ಮ ಹಾಸನ ಜಿಲ್ಲೆ ಬರೀ ಹಾಸನ ಜಿಲ್ಲೆ ಅಲ್ಲ, ಇಡೀ ನಮ್ಮ ದೇಶವೇ, ಇಡೀ ಮಾನವ ಜನಾಂಗವೇ ತಲೆ ತಗ್ಗಿಸುವಂತಹ ಕೃತ್ಯ ನಮ್ಮ ಜಿಲ್ಲೆ ಹಾಸನಲ್ಲಿ ಆಗಿದೆ ಅಂತ ಹೇಳೋಕ್ಕೂ ಕೂಡ ನನಗೆ ಇವತ್ತು ನಾಚಿಕೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಬುದ್ಧಿಮಂದಿ, ಅದಕ್ಕೆ ಸರಿ ಯಾವುದು ತಪ್ಪು ಯಾವುದು ಅನ್ನೋ ಒಂದು ಜ್ಞಾನ ಕೂಡ ಇಲ್ಲದಂಥ ಒಂದು ಹೆಣ್ಣು ಮಗಳ ಮೇಲೆ ಇಲ್ಲಿಯ ಒಂದು 4 ಯುವಕರು ಒಂದು ಪೈಚಾಚಿಕ ಕೃತ್ಯವನ್ನು ಎಸಗಿದ್ದಾರೆ. ಆ ಎಸಗಿರುವಂಥ ಕೃತ್ಯದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಉದ್ದೇಶ ಏನಂತ ಹೇಳಿದ್ರೆ, ಯಾರ್ಯಾರು ಅದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಗಲ್ಲು ಶಿಕ್ಷೆ ಹೇಳಿಸಬೇಕು, ಇಲ್ಲ ಅಂತ ಹೇಳಿದ್ರೆ ಕೊನೆ ಪಕ್ಷ ಅವರು ಜೈಲಲ್ಲೇ ಕೊಳೆತು ಸಾಯುವಂಥ ಶಿಕ್ಷೆ ಆದರೂ ಅವರಿಗೆ ಒಳಪಡಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಆಗ್ರಹ. ಹಾಗೆ ಅವರಿಗೆ ಇಂಥ ಒಂದು ಚಟುವಟಿಕೆ ಮಾಡೋಕ್ಕೆ ಅವರಿಗೆ ಅವರ ಮನಸಾಕ್ಷಿ ಆದರೂ ಯಾವ ಥರ ಒಪ್ತಾ ಇದೆ ಅಂತ ಹೇಳಿದ್ರೆ, ಒಂದು ಕಡೆ ನೆಕ್ಸ್ಟ್ ಇರಲಿ, ಆದರೆ ಆ ಹೆಣ್ಣು ಮಗಳು ಬುದ್ಧಿಮಾಂದ್ಯ ಹೆಣ್ಣು ಮಗಳು ಅತ್ಯಾಚಾರ ಆಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ MLAಗಳಾಗಿರಲಿ MP ಗಳಾಗಿರಲಿ ನಾವೆಲ್ಲರೂ ಕೂಡ ಜನಪ್ರಿಯರು ಅಂತ ಹೊಗಳ್ತಾ ಇದೀವಿ ಹೊರತು ಯಾರು ಕೂಡ ಆ ಕುಟುಂಬಕ್ಕೆ ಸಾಂತ್ವನ ಹೇಳೋ ಕೆಲಸ ಯಾರೂ ಮಾಡಿಲ್ಲ. 3 ದಿವಸದಿಂದ ಪ್ರೊಟೆಸ್ಟ್ ಇದೆ ಅಂತೇಳಿ ಜಿಲ್ಲಾಧಿಕಾರಿ ಅವ್ರಿಗೆ ಮಾಹಿತಿ ಗೊತ್ತಿದ್ರು ಕೂಡ ಇವತ್ತು ಇಷ್ಟೆಲ್ಲ ಜನ ಸೇರಿರೋದು ನೋಡಿ ಅವ್ರು ಇವತ್ತು ಬಂದಿಲ್ಲ. ನಾವು ಹೊಸ ಜಿಲ್ಲಾಧಿಕಾರಿಗಳು ಏನಾದರೂ ಈ ಜಿಲ್ಲೆಗೆ ಕೊಡುಗೆ ಕೊಡ್ತಾರೆ ಅಂತ ನೋಡಿದ್ರೆ, ಆದರೆ ಜಿಲ್ಲಾಧಿಕಾರಿಗಳು ಇವತ್ತು ಬಂದಿಲ್ಲ. ಇದಕ್ಕೆ ಜಿಲ್ಲಾಧಿಕಾರಿಗಳು ಉತ್ತರ ಕೊಡಬೇಕು. ಮತ್ತು SP ಅವರು ಈ ಪ್ರತಿಯೊಂದು ಪ್ರಕರಣ, ಈಗ ಡ್ರಗ್ಸ್ ವಿಚಾರವಾಗಿ ಮಾತಾಡಬೇಕು ಅಂದರೆ ಪ್ರತಿಯೊಂದು ಕೂಡ ಪೊಲೀಸ್ ಇಲಾಖೆಗೆ ಇಂಥವ್ರೆ ಅಂತ ಪ್ರತಿಯೊಂದು ಕೂಡ ಗಮನದಲ್ಲಿದೆ. ಆದರೆ ಗಮನದಲ್ಲಿದ್ದರೆ ಕೆಲವು ಯುವಕರು ಇವತ್ತು ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಏನಂದರೆ, ನಾವು ಹೇಳಿದ್ದೀವಿ ಪೊಲೀಸ್ನವ್ರಿಗೆ ಇಂಥವರೇ ಮಾರ್ತಾರೆ, ಇಂಥ ಕಡೆನೇ ಸಿಗುತ್ತೆ ಅಂತ ನಾವು ಮಾಹಿತಿ ಕೊಟ್ಟಿದ್ದೀವಿ. ಆದರೆ ಪೊಲೀಸ್ನವರು ನಮ್ಮ ಮೇಲೆ ಇಂಥವರೇ ಹೇಳಿದ್ದಾರೆ ಅಂತೇಳಿ ಪೆಡ್ಲರ್ಗಳಿಗೆ ಮಾಹಿತಿ ಕೊಟ್ಬಿಟ್ಟು ನಮ್ಮ ಮೇಲೆ ಸುಮಾರು ಹೊಡೆಯೋದು, ಬಡಿಯೋದು, ನಮ್ಮ ಬೈಕ್ಗಳನ್ನ ಸುಡೋದು ಇವೆಲ್ಲನೂ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಆದರೆ ನಮ್ಮ SP ಅವರು ನಮ್ಮ ಜಿಲ್ಲೆಗೆ ನಿಜವಾಗ್ಲೂ ನಾಲಾಯಕ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಇವತ್ತು. ಯಾಕಂದರೆ ಅವರು ಇರೋ ಅಷ್ಟು ದಿನವೂ ಕೂಡ ಒಂದು ಒಳ್ಳೆ ಕೆಲಸಗಳು ನಡೆದಿಲ್ಲ. ಅತ್ಯಾಚಾರಗಳಾಗಿರಲಿ, ಕೊಲೆಗಳಾಗಿರಲಿ ಪ್ರತಿಯೊಂದು ಕೂಡ ನಡೆದಿದೆ. ಆದ್ದರಿಂದ ದಯವಿಟ್ಟು SP ಅವರು ಈ ಕೂಡಲೇ, DC ಅವರು ಹೆಂಗೆ ಸತ್ಯಭಾಮ ಅವರಿದ್ದರು ಒಂದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಆದರೆ SP ಅವರು ಈ ಕೂಡಲೇ ರಾಜೀನಾಮೆ ಕೊಟ್ಟು ಎಲ್ಲರೂ ದೂರದ ಜಿಲ್ಲೆಗೆ ಅವರು ವರ್ಗಾವಣೆ ಮಾಡಬೇಕು ಅಂತೇಳಿ ಮಾನ್ಯ ಹೊಸ ಸಚಿವರಲ್ಲಿ ನಾವು ಬೇಡ್ಕೊತೀವಿ. ಮತ್ತು ಈ ಹುಡುಗಿಗೆ ಏನು ಅನ್ಯಾಯ ಆಗಿದೆ ಅದಕ್ಕೆ ತ್ವರಿತಗತಿಯಲ್ಲಿ ನ್ಯಾಯ ಕೊಡಬೇಕು. ಅವ್ರಿಗೇನಾದರೂ ಮಾನ್ಯ PP ಅವರಲ್ಲಿ ಮನವಿ ಮಾಡ್ತೀವಿ, ಅವ್ರಿಗೇನಾದ್ರು ತ್ವರಿತವಾಗಿ ಏನಾದರೂ ಬೇಲೇನ ಸಿಕ್ಕರೆ ಯಾವುದೇ ಕಾರಣಕ್ಕೂ ಅವ್ರನ್ನ ನೀವು ಮರ್ತು ಬಿಡಿ. ನಾವು ಟಿಪ್ಪು ಸುಲ್ತಾನ್ ಖಡ್ಗ ಹಿಡಿಯೋಕ್ಕೂ ರೆಡಿ, ಬಾಬಾ ಸಾಹೇಬ್ರ ಸಂವಿಧಾನನ ಹಿಡಿದು ಮಾತಾಡೋಕ್ಕೂ ನಾವು ರೆಡಿ ಇದ್ದೀವಿ. ಅವರಿಗೆ ಯಾವುದೇ ಕಾರಣಕ್ಕೂ ಬೇಲ್ ಆಗಬಾರ್ದು, ಅವರಿಗೆ ಕಠಿಣವಾದಂಥ ಉಗ್ರ ಶಿಕ್ಷೆ ಆಗಲೇಬೇಕು. ಜೈ ಭೀಮ್. ಚಿಕ್ಕ ಮಕ್ಕಳೆಲ್ಲ ಅದು ಗಾಂಜಾ ಕುಡ್ದು ಅದು ಕುಡ್ದು ಎಲ್ಲ ಹಿಂಸೆ ಮಾಡ್ತಾರೆ. ಮಕ್ಕಳು ಹೋಗೋಕ್ಕೆ ತುಂಬ ಹೆದರ್ತಿದ್ದಾರೆ. ಈ ಥರ ಅಂತ ಎಲ್ಲರೂ ಬಂದಿದ್ದೀವ. ಈಗ ಹೋಗ್ರಿ ಮನೆಗೆ ಅಂದರೆ ಏನು ತೀರ್ಮಾನ ಆಯಿತು ಅದು ಹೇಳಬೇಕು ನಮಗೆ ಅಷ್ಟೇ. ಯಾರು ಅಧಿಕಾರಿ ಕರೀರಿ, ನಾವು ಮಾತಾಡ್ತೀವಿ. ಸಾಯಂಕಾಲ ಬೆಳಗ್ಗೆ ಬೇಕಾದ್ರೆ ಕೊಡ್ತೀವಿ. ಚಿಕ್ಕ ಮಕ್ಕಳು ಅಂಗಡಿಗಳಿಗೆ ಹೋಗೋಕ್ಕೆ, ಟ್ಯೂಷನ್ಗೆ ಹೋಗೋಕ್ಕೆ, ಅರಬಿಗೆ ಹೋಗೋಕ್ಕೆ ಹೆದರ್ತಾರೆ. ಗಲ್ಲಿಯಲ್ಲಿ ಇಷ್ಟಿಷ್ಟು ಮಕ್ಕಳಿಗೆಲ್ಲ ಹೇಳ್ಕೊಂಡು ಹೋಗ್ತಾರಲ್ಲ, ಅದಕ್ಕೆಲ್ಲ ನ್ಯಾಯ ಕೊಡ್ಸಲ್ವಾ? ಅದು ಯಾವ ಆಫೀಸಂದು ಗಾಂಜಿದ್ದು ಅಷ್ಟು ಬಂದ್ ಮಾಡಿಸಿ ನ್ಯಾಯ ಕೊಡಿಸಿ ಹೆಣ್ಮಕ್ಳಿಗೆಲ್ಲ ಆಳ್ತಿದ್ದಾರೆ ಎಲ್ಲರೂ ನೋಡಿ. ಇದು ಅಲ್ಲ, ಗಾಂಜಾ, ಅಫೀಮು ಮತ್ತೆ ಮಾತ್ರೆ ಮತ್ತೆ ಇದು ಬಾಡಿ ಚಟ್ಟ ಅಲ್ಲಲ್ಲೇ ಮಲಗಿದ್ದಾರೆ ಎಲ್ಲರೂ. ಕುಡ್ದು ನಶೆ ಮಾಡಿ ಎಲ್ಲ ಹೆಂಗಸ್ರ ಜೀವನ ಹೆಂಗಾಗಬೇಕು ಸರ್? ಹೆಂಗೆ ತಿರುಗಬೇಕು, ಹೆಂಗೆ ಬಾಳ್ಬೇಕು, ಹೆಂಗೆ ಕೂಲಿ ಮಾಡ್ಬೇಕು, ತಿನ್ಬೇಕು ನಾವು ಹೇಳಿ? ಹಗಲು ರಾತ್ರಿ ತಿರುಗೋರು ನಾವು. ಯಾರು ಹಿಡ್ಕೊ ಹೋಗಿ ಏನಾರು ಮಾಡಿಬಿಟ್ರೆ ಏನು ಮಾಡ್ಬೇಕು ನಮಗೆ? ಅದು ಫಸ್ಟ್ ಬೇಕಿರೋದು. ಆಮೇಲೆ ಬೇರೆ ಮಾತು ಅವ್ರಿಗೆ ಬ್ಯಾನ್ ಮಾಡಿ ಆಮೇಲೆ ಮಾತು ಮಾತಾಡಿ. ಸಂತೆಪೇಟೆಯಲ್ಲಿ ಸರ್ಕಲ್ನಲ್ಲಿ ಮೆಡಿಕಲ್ ಇದೆ, ಕೋರಿ ಮಾರ್ತಾರಲ್ಲಿ. ಅದು ಮೊದಲು ಬಂದ್ ಮಾಡಬೇಕದು. ಅಲ್ಲೇ ಸರ್ಕಲಲ್ಲೇ ಗೊತ್ತಾ? ಅಲ್ಲಿಂದಾನೇ ಮೊದಲು ಹಾಳಾಗ್ತಾ ಇರೋದು ಎಲ್ಲರೂ. ಕೋರಿ ತಗೊಳ್ತಾ ಇದಾರೆ, ಟ್ಯಾಬ್ಲೆಟ್ ಮಾಡ್ತಾ ಇದಾರೆ. ಅದು ಬಂದಾಗಬೇಕದು. ಅದು ಮೊದಲು ಗೊತ್ತಾ? ನೋಡ್ತಾ ಇದ್ದೀವಿ ನಾವು, ನಮಗೆ ಹೇಳ್ತಾ ಇರೋದು ಅದು ಗೊತ್ತಾಗ್ತಾ ಇರೋದು ನಮಗೆ. ಅದು ಮೊದಲು ಬಂದ್ ಮಾಡಿಸಿ. ಅದು ಮಾರೋದೇ ಬೇಡ ಅದು. ಅದು ಮೊದಲು ಮಾರೋದೇ ಬೇಡ ಅದು ಗೊತ್ತಾ? ಅಲ್ಲಿಂದಾನೇ ನಮ್ಮ ಮುಸ್ಲಿಂ ಹುಡುಗರು ಹಾಳಾಗ್ತಾ ಇರೋದು. ಮಾರ್ಬೇಡಿ ಅನ್ನಂಗೆ ನಾವಿಲ್ಲ ಸರ್. ದಯವಿಟ್ಟು ಪ್ರಿಸ್ಕ್ರಿಪ್ಷನ್ ಇದ್ರೆ ಮಾತ್ರ ಮೆಡಿಕಲ್ಗಳಲ್ಲಿ ಅವ್ರು ಯಾವುದೇ ರೀತಿ ಔಷಧಿಗಳೇ ಪ್ರಿಸ್ಕ್ರಿಪ್ಷನ್ ಇದ್ರೆ ಮಾತ್ರ ಕೊಡಬೇಕು ಅಂತ ಹೇಳಿ ನಮ್ಮಿಂದ ವಿನಂತಿ. ದಯವಿಟ್ಟು ತಲೆನೋವು, ಕೈ ನೋವು, ಕಾಲು ನೋವು ಅಂತ ಹೇಳ್ಕೊಂಡು ಟ್ಯಾಬ್ಲೆಟ್ ತಗೊಳ್ತಾ ಇದ್ದಾರೆ. ಕಣ್ಣಾರೆ ನೋಡಿದ್ದೀವಿ ನಾವು. ಆಟೋ ಓಡಿಸೋದು ನಮ್ಮ ಗಾಡಿಗಳೆಲ್ಲ ಬಂದು ತಗೊಂಡು ಹೋಗೋರೆ. ಆದುದರಿಂದ ನಮ್ಮಿಂದ ವಿನಂತಿ, ಪ್ರಿಸ್ಕ್ರಿಪ್ಷನ್ ಇಲ್ದಲೆ
ಡಾಕ್ಟರ್ ಸೈನ್ ಇಲ್ದಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಔಷಧಿಗಳು ಕೊಡಬಾರ್ದು ಅಂತೇಳಿ ನಮ್ಮಿಂದ ವಿನಂತಿ ಸರ್. ರಿಜ್ವಾನ್ ಖಾನ್. ನಾಡಿನ ವಾಲ್ಮೀಕಿ ಸಮುದಾಯದ ಹಿರಿಯ ನಾಯಕರಾಗಿರ್ತಕ್ಕಂತಹ ಮಾಜಿ ಸಚಿವ KN ರಾಜಣ್ಣ ಅವರನ್ನ ವಾಪಸ್ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು, ಇಲ್ಲಿದ್ರೆ ಜಿಲ್ಲೆ ಮತ್ತೆ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗ್ತದೆ ಅಂತ ಜಿಲ್ಲಾ ದಲಿತ ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿರೋರು ಕರ್ನಾಟಕ ಮಾದಿಗ ದಂಡೋರ ಹಾಗೂ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಕಾರ್ಯದರ್ಶಿ ಜಾವಗಲ್ ಇಂದ್ರೇಶ್ ಮಾತನಾಡಿ, ನೇರ ನಡೆ ನುಡಿಯ ದೀನ ದಲಿತರ ನಾಯಕರನ್ನ ಸಂಪುಟದಿಂದ ವಜಾ ಮಾಡಿರ್ತಕ್ಕಂಥದ್ದು ಖಂಡನೀಯ. ಯಾವುದೋ ಒತ್ತಡಕ್ಕೆ ಮಣಿದು ಸಂಪುಟದಿಂದ ಅವರನ್ನ ತೆಗೆದು ಹಾಕಲಾಗಿರ್ತಕ್ಕಂಥದ್ದು ಸರಿಯಾದ ಕ್ರಮವಲ್ಲ. ರಾಜಕೀಯ ಮಾತ್ರವಲ್ಲದೆ ಸಹಕಾರ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಚಾಪು ಮೂಡಿಸಿರ್ತಕ್ಕಂಥ ರಾಜಣ್ಣ ಅವರು ಕಪ್ಪು ಚುಕ್ಕೆ ಇಲ್ಲದೆ ರಾಜಕೀಯ ಮಾಡಿದ್ದಾರೆ. ಇವರ ಏಳಿಗೆಯನ್ನ ಸಹಿಸಲಾಗದೆ ಷಡ್ಯಂತ್ರ ಮಾಡಿ ಮಂತ್ರಿ ಸ್ಥಾನವನ್ನ ಕಸಿದುಕೊಳ್ಳಲಾಗಿದೆ ಅಂತ ದೂರಿದ್ರು. ಅಂಡ್ ಇದಕ್ಕೆ ನಿಖರವಾದ ಕಾರಣ ಕೊಡಬೇಕು, ಹೈಕಮಾಂಡ್ ಉತ್ತರ ನೀಡಬೇಕು. ಕಾಂಗ್ರೆಸ್ಸಿನಿಂದ ಸಮಸ್ತ ಲಲಿತ ಸಮುದಾಯದವರಿಗೆ ನೋವಾಗಿದೆ. ಇದು ಸರಿ ಹೋಗಬೇಕು ಅಂದ್ರೆ ರಾಜಣ್ಣ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ವಾಲ್ಮೀಕಿ ನಾಯಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಪ್ಪ ನಾಯ್ಕ, ಆಲೂರು ತಾಲೂಕಿನ ವಾಲ್ಮೀಕಿ ನಾಯಕರ ಸಂಘದ ಅಧ್ಯಕ್ಷ ದೇವರಾಜು, ಕಾಂಗ್ರೆಸ್ ಎಸ್ಟಿ ಘಟಕದ ಜಿಲ್ಲಾಧ್ಯಕ್ಷ ಗಣೇಶ್ ನಾಯಕ್, ದಲಿತ ಮುಖಂಡರಾದ ದಿನೇಶ್ ಮತ್ತಿತರರು ಹಾಜರಿದ್ದರು. ರಾಜಣ್ಣ ಅವರನ್ನ ನಮ್ಮ ಸಮುದಾಯದವರು ಅನ್ನೋ ಕಾರಣಕ್ಕೆ ಅವರನ್ನ ವಜಾ ಮಾಡೋದು ಸರಿಯಲ್ಲ ಅಂತಕ್ಕಂಥದ್ದು ಇವರ ವಾದ. ಫೈನ್, ಮತ್ತೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಕೇಳ್ತಾ ಇದ್ದಾರೆ. ಫೈನ್, ಕೊಡಿಸ್ಕೊಳ್ಳಿ, ಬಟ್ ಸಚಿವ ಸ್ಥಾನ ಕೊಡಿಸಿ ಹಾಸನ ಜಿಲ್ಲೆಗೆ ಮಾತ್ರ ಮತ್ತೆ ಸಚಿವರನ್ನಾಗಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕರ್ಕೊಬರಕ್ ಹೋಗ್ಬೇಡಿ ಅವ್ರನ್ನ. ಯಾಕೆಂತಂದ್ರೆ ಅವ್ರ ಸಚಿವರಾಗಿದ್ದ ಸಂದರ್ಭದಲ್ಲಿ ನಿಮ್ಮ ಸಮುದಾಯಕ್ಕೆ ಏನ್ ಮಾಡಿದಾರೋ ನನಗೆ ಗೊತ್ತಿಲ್ಲ, ಬಟ್ ಸಮುದಾಯದ ಆಧಾರವನ್ನ ಹೊರತುಪಡಿಸಿ ಓರ್ವ ಹಾಸನ ಉಸ್ತುವಾರಿ ಸಚಿವರಾಗಿದ್ದ ರಾಜಣ್ಣನವರ ಬಗ್ಗೆ ಮಾತನಾಡಕ್ ಹೋದ್ರೆ ಹಾಸನ ಜಿಲ್ಲೆಗೆ ಈ ರಾಜಣ್ಣ ಅವರ ಕೊಡುಗೆ ಶೂನ್ಯ. ಹಾಗಾಗಿ ಶೂನ್ಯ ಸಾಧನೆ ಮಾಡಿದ ರಾಜಣ್ಣ ಅವರಿಗೆ ಸಚಿವ ಸ್ಥಾನ ಕೊಡಿ ನಮ್ಮ ಸಮುದಾಯದವರು ಅಂತ ಆ ಸಮುದಾಯದವ್ರು ಕೇಳ್ತಾ ಇದ್ದಾರೆ. ಕೊಟ್ಕೊಳ್ಳಿ, ಬೇಜಾರಿಲ್ಲ, ಬಟ್ ಹಾಸನದ ಪ್ರಜೆಯಾಗಿ ದಯವಿಟ್ಟು ಹಾಸನ ಕರ್ಕೊಂಬರ್ಬೇಡಿ ಅಂತ ಜನರ ಪರವಾಗಿ ನಾನು ಕೂಡ ಮನವಿ ಮಾಡ್ಬಿಡ್ತೀನಿ. ಪರ್ಸನಲಿ ನಾನು ಮನವಿ ಮಾಡ್ತೀನಿ. ಯಾಕೆಂತಂದ್ರೆ ಹಾಸನ ಜಿಲ್ಲೆಗೆ ಸಚಿವರಾಗಿ ಬಂದು ಏನು ಸಾಧನೆ ಮಾಡಿಲ್ಲ ರಾಜಣ್ಣ ಅವರು. ಹಾಸನಾಂಬ ದೇವಸ್ಥಾನ ಸಂದರ್ಭದಲ್ಲಿ ಮನ್ಸಿಗಿಚ್ಛೆ ಬಂದಂಗೆ ಪಾಸ್ ಹಂಚಿದ್ದು. ಹಾಸನಾಂಬ ಶಾಪವೋ ಏನೋ ಗೊತ್ತಿಲ್ಲ, ಕಳೆದ ಬಾರಿ ಇಡೀ ಹಾಸನಾಂಬ ವ್ಯವಸ್ಥೆಯನ್ನೇ ಕುಲಗೆಡಿಸಿ ಅವ್ಯವಸ್ಥೆ ಮಾಡಾಕಿದ್ದಿದೆ ರಾಜಣ್ಣ ಅವರು. ಮನ್ಸೋ ಇಚ್ಛೆ ಸಾವಿರಾರು ಪಾಸ್ಗಳನ್ನ ಪ್ರಿಂಟ್ ಮಾಡ್ಕೊಂಡು ಮಧುಗಿರಿಗೂ ಹಂಚಿದ್ರು. ಚುನಾವಣೆ ಸಂದರ್ಭ ಕ್ಯಾಂಪೇನ್ ಮಾಡ್ಬೇಕಾದ್ರೆ ಚನ್ನಪಟ್ಟಣದಲ್ಲೂ ಹಂಚಿದ್ರು. ಪರಿಸ್ಥಿತಿ ಹಾಸನಾಂಬ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಕ್ಕಾಗೋಗ್ಬಿಡ್ತು. ಇದಾದ ಮೇಲೆ ತುಮಕೂರಿಗೆ ಬೇಕಾದಾಗ ಹೇಮಾವತಿ ಡ್ಯಾಮ್ ಇಂದ ನೀರು ಬಿಡಿಸ್ಕೊಂಡು ಹೋದ್ರು. ಇವೆರಡು ಬಿಟ್ಬಿಟ್ಟು ರಾಜಣ್ಣ ಅವರ ಹಾಸನ ಜಿಲ್ಲೆಗೆ ಕೊಡುಗೆ ಏನು, ಅವರ ಸಾಧನೆ ಏನು ಅನ್ನೋದನ್ನ ಆ ಮುಖಂಡರುಗಳು ಮಾತನಾಡಿದ್ದಾರಲ್ಲ, ದಯವಿಟ್ಟು ಹೇಳಬೇಕು ಅನ್ನೋದು ನನ್ನ ಮನವಿ. ಶ್ರೀ KN ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟಿರೋ ಬಗ್ಗೆ ಈ ಒಂದು ಪ್ರೆಸ್ ಮೀಟನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲರೂ ಬಂದಿದ್ದೀವಿ. ಶ್ರೀಯುತ ರಾಜಣ್ಣ ಅವರು ನೇರ ನುಡಿಗೆ ಹೆಸರಾದಂಥ ಒಬ್ಬ ದೀನ ದಲಿತ ನಾಯಕ. ದಿಟ್ಟ ಹೆಜ್ಜೆಯನ್ನು ನೇರ ನುಡಿಯಿಂದ ಹೇಳಿ ಯಾವುದೇ ವಿಚಾರವನ್ನು ನೇರವಾಗಿ ಖಂಡಿಸ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ಏಕಾಏಕಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಯಾರೋ ಒಬ್ಬರ ಒತ್ತಡಕ್ಕೆ ಮಣಿದು ಅವರನ್ನು ಸಂಪುಟದಿಂದ ಕೈಬಿಟ್ಟಿರ್ತಕ್ಕಂಥದ್ದು ಒಂದು ಹಿತಕರವಾದ ಘಟನೆ ಅಲ್ಲ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯ ಸಂಸದರ ನಿವಾಸದಲ್ಲೇ ಕಳ್ಳತನ ಯತ್ನ. ಶ್ರೇಯಸ್ ಪಟೇಲ್ ಹಾಸನದ ನಿವಾಸನಕ್ಕೆ ಕನ್ನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತೀವ್ರ ಮುಖಭಂಗ. ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಓಟಿಗಾಗಿ ನೋಟು ಹಂಚಿಕೆ ಆರೋಪ. ಸಿಎಂ ಡಿಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಗೆ ವಕೀಲ ದೇವರಾಜೇಗೌಡ ಮನವಿ. ಗ್ಯಾಂಗ್ ರೇಪ್ ಆರೋಪಿಗಳಿಗೆ ಉಗ್ರ ದಂಡನೆ ಆಗಲಿ. ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ, ಜನಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ. ರಾಜಣ್ಣ ಅವರನ್ನ ಮರಳಿ ಮಂತ್ರಿ ಮಾಡಿ, ಇಲ್ದಿದ್ರೆ ಜಿಲ್ಲೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ದಲಿತ ವಾಲ್ಮೀಕಿ ಮುಖಂಡರ ಎಚ್ಚರಿಕೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV. ಸತ್ಯದ ಕಡೆ ನಮ್ಮ ನಡೆ.